ನಿಮ್ಮೆಲ್ಲರಿಗೂ ನಾನು ಕಳಿಸಿರುವಂಥ ಪೌಡ್ರ್ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು. ಆ ರಿಸಲ್ಟಿಗೆ ನೀವು ಖುಷಿ ಪಟ್ಟು ನನಗೆ ಒಳ್ಳೆ ಕಮೆಂಟನ್ನು ಹಾಕಬೇಕು. ನನಗೆ ಬೇಕಾಗಿರೋದು ಅಷ್ಟೇ. ನಿಜ ಹೇಳ್ತೀನಿ ಫ್ರೆಂಡ್ಸು, ಈ ಒಂದು ನೀವು ಪೌಡ್ರನ್ನ ಯೂಸ್ ಮಾಡೋಕೆ ಕುಂತೀನಿ ಅಂದ್ರೆ ನೀವು ಪಾರ್ಲರನ್ನು ಮರ್ತು ಬಿಡ್ತೀರಿ. ನಿಜ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಪೌಡ್ರ್ ಇದಾಗಿರ್ತೈತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಈ ಬಂಕ್ ಪೌಡ್ರನ್ನ ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೋಸ್ಕರ ಖುಷಿಗೆ ಅಂತ ಹೇಳಂದು ನನಗೆ ಗಿಫ್ಟ್ ಕೊಟ್ರ ಅಂತ ಹೇಳಂದು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋ ನೋಡಿ ಬಹಳಷ್ಟು ಜನ ಮೆಸೇಜ್ ಮಾಡೋದಕ್ಕಿಂತ ಕಾಲ್ ಮಾಡೋದರ ಭಾಳಷ್ಟು ಜನ ಅದಾರ. ಫೋನ್ ಮಾಡಿದವ್ರಿಗೆಲ್ಲ ನಾನು ರಿಸೀವ್ ಮಾಡಿ ಉತ್ತರನೂ ಕೊಟ್ಟಿದ್ದೀನಿ. ಪ್ರಶ್ನೆಗಳ ಸುರಿಮಳೆ ಏನಪ್ಪ ಅಂತ ಅಂದ್ರೆ ಅದನ್ನು ಎಷ್ಟು ದಿನ ಹಚ್ಚಬೇಕು, ಎಷ್ಟು ದಿನ ಹಚ್ಚಿದ ಮೇಲೆ ಬಂಕ್ ಹೋಗುತ್ತಾ, ಆಮೇಲೆ ಎಷ್ಟು ಅದು ಬಂಗ್ ಹೋಗುತ್ತಾ, ಆಮೇಲೆ ಅದಕ್ಕೆ ರೇಟ್ ಎಷ್ಟು, ಆಮೇಲೆ ಅದನ್ನ ಯಾವ ಟೈಮ್ನಾಗ ಹಚ್ಚಬೇಕು, ಏನು ಹಾಕಿ ಹಚ್ಚಬೇಕು, ಒಂದಲ್ಲ ಎರಡಲ್ಲ ಪ್ರಶ್ನೆಗಳ ಸುರಿಮಳೆ ಅಂತ ಅದಕ್ಕೆ ಹೇಳಿದ್ದೆ ನಾನು. ಎಲ್ಲದಕ್ಕೂ ನಾನು ನಿಜ ಹೇಳ್ಬೇಕಂದ್ರೆ ಉತ್ತರ ಕೊಟ್ಟಿನಿ. ನಾನು ನಿನ್ನೆಗ ಫೋನ್ ಮಾಡೋದವರಿಗೆ ಫೋನ್ ಮಾಡಿ, ಯಾಕಂದ್ರೆ ಮೆಸೇಜ್ ಅಷ್ಟೇ ಮಾಡಿರಿ ಅಂತ ಹೇಳ್ತೀನಿ. ಆದರೆ ಮೆಸೇಜ್ ಮಾಡಿದ್ರೆ ಒಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಮಾತಾಡ್ದಾಗ್ಲೇ ಏನೋ ಒಂದು ಅವ್ರ ಸಮಾಧಾನ. ಅದಕ್ಕೋಸ್ಕರ ನಾನು ನಿನ್ನೆ ಫೋನ್ ಯಾವ ಟೈಮ್ನಾಗ ಹಚ್ಚಬೇಕು ಅಂತ ಹೇಳಂದು ನಾನು ಪೌಡ್ರ್ ತೊಗೊಂಡ್ಮೇಲೆ ನಾನು ಎಲ್ಲನೂ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಂದು ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಅಂತಾನು ಹೇಳಿದೆ. ಆದರೆ ಇವತ್ತು ನಾನು ಏನು ಮಾಡಿದ್ದೀನಿ ಅಂದ್ರೆ ಎಲ್ಲರ ಪ್ರಶ್ನೆಗೂ, ಯಾಕಂದ್ರೆ ಬಹಳಷ್ಟು ಜನ ಈಗ ಹಳೆ ವಿಡಿಯೋಗಳನ್ನ ನೋಡೋಂಗಿಲ್ಲ ನಾನು. ಆಮೇಲೆ ಮುಲೇಟಿ ಪೌಡ್ರು, ಇದು ಮುಲೇಟಿ ಪೌಡ್ರ್ ಅಂದ್ರೆ ಏನು ಅಂತ ಅಂದು ಕಮೆಂಟ್ ಹಾಕಿದವ್ರು ಅದಾರ. ಆಮೇಲೆ ಮುಲೇಟಿ ಪೌಡ್ರು, ಮುಲ್ತಾನಿ ಮಿಟ್ಟಿ ಒಂದಾನ ಅಂತ ಕೇಳಿದವರು ಅದಾರ. ಇವು ಎಲ್ಲದಕ್ಕೂ ನಾನು ಹಿಂದೆ ವಿಡಿಯೋ ಹಾಕೊಂತ ಬಂದಿದ್ದೀನಿ. ಆಮೇಲೆ ಈ ಒಂದು ಕುಂಕುಮಾದಿ ಆಯಿಲ್ದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಾರ, ಅದನ್ನು ವಿಡಿಯೋ ನಾನು ಹಾಕಿದ್ದೀನಿ. ಬಂಗ ಪೌಡ್ರನ್ನ ಏನೇನೆಲ್ಲ ಹಾಕಿ ಮಾಡ್ತೀರಿ ನೀವು ಅಂತ ಹೇಳಂದು ಕೇಳಿದಾರ, ಅದನ್ನು ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಆದ್ರೆ ಅವಾಗ ಹಾಕಿರೋದು ಒಂದು 9 ರೀತಿ ಪೌಡರ್ ಅಷ್ಟು ಹಾಕಿದ್ದೆ ನಾನು. ಆದರೆ ಈಗ ಇನ್ನೂ ಅದಕ್ಕೆ ಪೌಡರ್ ಜಾಸ್ತಿ ಹಾಕೊಂತೀನಿ. ಒಂದು 15 ರೀತಿಯಾಗಿರುವಂಥ ಪೌಡರ್ ನಾನು ಹಾಕಿ ಈಗ ರೆಡಿ ಮಾಡಾಕೊಂತೀನಿ. ಅವಾಗಿನಕ್ಕಿಂತ ಇವಾಗೂ ಎಷ್ಟೋ ಭಾಳ ಚೆನ್ನಾಗಿ ಒಂದು ಪೌಡ್ರ್ ನಮ್ಮದು ರೆಡಿ ಆಗೈತಿ. ಆಮೇಲೆ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡಾಕೊಂತೈತಿ. ಏನೇನು ಹಾಕಿದೆ ಅಂತ ಹೇಳಿ ಹೆಂಗೆ ಒಂದು ಸ್ವಲ್ಪ ನಾನು ಶಾಂಪಲ್ ತೋರಿಸ್ತೀನಿ ನಾನು ನಿಮ್ಗೆ. ಆಮೇಲೆ ಅದರೊಳಗೆ ಏನು ಅಂತ ಅಂದ್ರೆ ನಾವು ಕರೆಕ್ಟಾಗಿರುವಂಥ ಕ್ವಾಂಟಿಟಿನ ನಾವು ಹಾಕ್ಬೇಕಾಗತ್ತೆ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅದ್ರದ್ದು ನಮಗೆ ಸೈಡ್ ಎಫೆಕ್ಟ್ ಇರುತ್ತೆ. ಯಾಕಂತ ಅಂದ್ರೆ ಒಂದೊಂದು ಪೌಡ್ರು ಒಂದೊಂದು ರೀತಿಯಾಗಿರುತ್ತೆ. ಯಾವುದು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಇಲ್ಲಿ ಹಾಕ್ಬೇಕಾಗತ್ತೆ. ಅದೆಲ್ಲನೂ ಸಮನಾಗಿ ಅಳತೆ ಮಾಡಿ ಅದನ್ನೆಲ್ಲ ನಾನು ತೊಗೊಂಬಂದು ಅದನ್ನು ಸೋಸಿ, ನಾನೆಲ್ಲ ವಿಡಿಯೋ ಹಾಕಿದ್ದೀನಿ. ಅದನ್ನ ಮಾರ್ಕೆಟಿಂದ ತಂದಿರುವಂಥ ಪೌಡ್ರನ್ನೆಲ್ಲ ಸೋಸಿ ನಂತರ ನಾನು ಪೌಡ್ರ್ಗಳನ್ನ ಎಲ್ಲ ಮಿಕ್ಸ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾವು ಯಾರೆಲ್ಲ ಆರ್ಡರ್ ಮಾಡಿದ್ದೀರೋ ಯಾವುದೇ ರೀತಿ ಭಯ ಇಲ್ಲದೇ, ಅಂದರೆ ಏನೂ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಒಬ್ಬರಿಗೆ ಏನೋ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಒಂದು ಸ್ವಲ್ಪ ಅವ್ರಿಗೆ ಏನಾದ್ರು ರ್ಯಾಷಸ್ಸು ಈ ರೀತಿ ಆಗಬಹುದು. ಒಬ್ಬೊಬ್ಬರು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಸಹಿತ ನಾ ಕಳಿಸಿರುವಂಥ ಪೌಡ್ರನ್ನ ಯೂಸ್ ಮಾಡೋಕೊಂತಾರೆ. ಅವ್ರು ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳಿದವರು ಅದಾರ. ಆದರೂ ಕಳಿಸಿರುವಂಥ ಪೌಡ್ರನ್ನ ಒಂದು ಪ್ಯಾಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ. ನಾನು ಈ ಯಾವ ಏನೆಲ್ಲ ನಾನು ಅದಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಹಂಗೆ ಒಂದು ಸ್ವಲ್ಪ ಶಾಂಪಲಿಗೆ ನಾನು ತೋರಿಸ್ತೀನಿ. ನಾನು ಅಂದ್ರೆ ಇಷ್ಟೇ ಪೌಡ್ರ್ ಹಾಕ್ತೀನಿ ಅಂತ ನಾನು ಹೇಳೋಕ್ಕಾಗಿಲ್ಲ. ಇನ್ನೂ ಚೆನ್ನಾಗಿರೋ ಪೌಡ್ರ್ ನನಗೆ ಗೊತ್ತಾಯ್ತು ಅಂದ್ರೆ ಅದನ್ನು ಸಹಿತ ನಾನು ಅದರೊಳಗೆ ಆ್ಯಡ್ ಮಾಡ್ತೀನಿ. ಅದಕ್ಕೋಸ್ಕರ ಇಷ್ಟೇ ಪೌಡ್ರು ನಾ ಹಾಕಿ ಅವಾಗ ಫಸ್ಟಿಗೆ ಏನು ಮಾಡಿದೆ, 9 ರೀತಿ ಪೌಡ್ರ್ ಹಾಕಿದೆ. ಆಮೇಲೆ ಮತ್ತು ಇನ್ನೊಂದೆರಡು ಪೌಡ್ರ್ ಬಗ್ಗೆ ನಾನು ತಿಳ್ಕೊಂಡೆ, ಅದನ್ನು ಆ್ಯಡ್ ಮಾಡಿದೆ. ಮತ್ತು ಇನ್ನೂ ಒಟ್ಟು ನಾನು ಏನಪ್ಪ ಬಂಗು ಒಟ್ಟು ಪೂರ್ತಿಯಾಗಿ ಹೋಗಬೇಕು, ಒಳ್ಳೆ ರಿಸಲ್ಟ್ ಸಿಗಬೇಕು ನಿಮಗೆ. ಅದಕ್ಕೋಸ್ಕರ ನಾನು ಅದನ್ನ ಸರ್ಚ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅದೇ ವಿಡಿಯೋಗಳನ್ನ ನೋಡದೆ ಇರೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತಾ ಅಂತ ಹೇಳಂದು ಇವತ್ತು ನಾನು ಮಾಡಿರೋಂಥ ಪೌಡ್ರನ್ನೇ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ನಾನು ನಿಮ್ಗೆ ತೋರಿಸಿದ್ದೀನಿ. ಹಂಗೆ ನಾನು ಏನೆಲ್ಲ ಪೌಡ್ರ್ ಹಾಕ್ತೀನಿ ಅಂತಾನು ನಾನು ತೋರಿಸಿದ್ದೀನಿ. ಮೊದಲಿಗೆ ಹಾಕಿದಾಗ 9 ರೀತಿ ಪೌಡ್ರ್ ಇತ್ತು, ಆಮೇಲೆ ಹಾಕಿದಾಗ 10, 11, 12 ರೀತಿ ಆಯಿತು. ಈಗ 15 ರೀತಿ ಪೌಡ್ರ್ ನಾನು ಅದ್ರಲ್ಲಿ ತೊಗೊಂಡಿದ್ದೀನಿ. ಇನ್ನೂ ನೋಡ್ತೀನಿ ಇನ್ನೂ ಯಾವ್ದಾದ್ರು ಚೆನ್ನಾಗಿರೋದು ಬಂಗ್ ಹೋಗ್ಲಾಡಿಸೋದಕ್ಕೆ ಯಾವ್ದಾದ್ರು ಒಂದು ಇನ್ನೂ ಒಳ್ಳೆ ಒಂದು ರಿಸಲ್ಟ್ ಕೊಡುವಂಥ ಪೌಡ್ರ್ ಇತ್ತು ಅಂದ್ರೆ ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಇಷ್ಟ ಅಂತ ಹೇಳಂಗಿಲ್ಲ. ಆದರೆ 9 ರೀತಿ ಪೌಡ್ರ್ ಇದ್ದಾಗ ಇಟ್ಟಂಥ ರೇಟು ಅದೇ ಐತಿ, 15 ರೀತಿ ಪೌಡ್ರ್ ಹಾಕಿದಾಗ ಇಟ್ಟಂಥ ರೇಟು ಅದೇ ಐತಿ. ನಾನೆಲ್ಲ ಜಾಸ್ತಿ ಮಾಡಿಲ್ಲ, ಅಲ್ಲಿ ₹1 ನಾನು ಹೆಚ್ಚು ಕಮ್ಮಿ ಮಾಡಿಲ್ಲ. ಅಷ್ಟು ಮಾತ್ರ ನಾನು ಖುಷಿಯಿಂದ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಮೆಲ್ಲರಿಗೂ ನಾನು ಕಳಿಸಿರುವಂಥ ಪೌಡ್ರ್ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು. ಆ ರಿಸಲ್ಟಿಗೆ ನೀವು ಖುಷಿ ಪಟ್ಟು ನನಗೆ ಒಳ್ಳೆ ಕಮೆಂಟನ್ನು ಹಾಕಬೇಕು. ನನಗೆ ಬೇಕಾಗಿರೋದು ಅಷ್ಟೇ. ನೆನೆ ಒಬ್ಬರು ಫೋನ್ ಮಾಡಿದವರು ಅದನ್ನೇ ಹೇಳ್ತಿದ್ರು, ನೀವು ನನ್ನ ಮುಖನೂ ಭಾಳನೇ ಹಾಳಾಗೈತಿ, ನಾವು ಹೊರಗೆ ಹೋಗಕ್ಕೆ ನನಗೆ ಬೇಜಾರಾಗುತ್ತೆ, ಮುಖ ತೋರ್ಸೋಕೆ ಅಸಹ್ಯ ಆಗುತ್ತೆ, ಈ ರೀತಿ ಎಲ್ಲ ಒಂದು ರೀತಿ ಬೇಜಾರು ಮಾಡಿಕೊಂಡು ನಿನ್ನೆ ಒಬ್ಬರು ಮಾತಾಡಿದರು. ನಿಜ, ಎಲ್ಲರೂ ನನಗೆ ಫೋನ್ ಮಾಡಿದವರು ಅದನ್ನೇ ನನ್ನ ಇದ್ರಿಗೆ ಹೇಳೋದು. ಅದಕ್ಕೋಸ್ಕರ ಈ ಒಂದು ಬಂಗನ್ನು ಹೋಗ್ಲಾಡಿಸ್ಬೇಕು ಅಂತ ನಾನು ಒಂದು ಮಾತು ಹೇಳೋದೇನಂದ್ರೆ, ಪೌಡ್ರ್ ತೊಗೊಂಡಿರ್ತೀರಲ್ಲ ಕರೆಕ್ಟಾಗಿ ಯೂಸ್ ಮಾಡಿರಿ ಅಷ್ಟೇ ನಾನು ಹೇಳೋದು. ತೊಗೊಂಡಿರ್ತೀರಿ, ದುಡ್ಡು ಕೊಟ್ಟು ತೊಗೊಂಡಿರ್ತೀರಿ, ಅದನ್ನು ಸಮನಾಗಿ ಕರೆಕ್ಟಾಗಿ ಯೂಸ್ ಮಾಡಿರಿ. ಒಬ್ಬರು ನೀನು ಬಾಂಬೆಯವ್ರೊಬ್ಬ ಮೇಡಮರು ಕಮೆಂಟ್ ಹಾಕ್ಯಾರ, ಅವರು ನಾನು ಪೌಡ್ರ್ ತೊಗೊಂಡಿದ್ದೀನಿ ಚೆನ್ನಾಗೈತಿ, ಆದರೆ ನನಗೆ ರೆಗ್ಯುಲರಾಗಿ ಅದನ್ನ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂತ ಪಾಪ ಅವರು ಹಾನೆಸ್ಟಾಗಿ ಅಲ್ಲಿ ಹೇಳಾರ. ಅದಕ್ಕೋಸ್ಕರ ದುಡ್ಡು ಕೊಟ್ಟು ತೊಗೊಂಡಾಗ ಅದನ್ನು ಸರಿಯಾಗಿ ನೀವು ಅದನ್ನ ಬಳಸಿರಿ ಅಂತ ಹೇಳೋದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಈಗ ನಾನೀಗ ಪೌಡ್ರನ್ನ ನಾನು ಮಾಡಿರೋಂಥ ಪೌಡ್ರಿಂದ ನಾನು ಫೇಸ್ ಪ್ಯಾಕನ್ನು ಹಾಕೋದನ್ನು ನಾನು ಇಲ್ಲಿ ನಿಮಗೆ ಸೈಡಿಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಎಲ್ಲರಿಗೂ ಮೊದಲಿಗೆ ಹೇಳ್ತೀನಿ, ನಾನು ಹಸಿ ಹಾಲು ಕೊಬ್ಬರಿ ಎಣ್ಣೆ ನಾನು ತೊಗೊಂಡು ಮಸಾಜ್ ಮಾಡ್ಬೇಕಾಕತಿ. ಮಸಾಜನ್ನು ಚೆನ್ನಾಗಿ ಒಂದು 5 ನಿಮಿಷ ನೀವು ಮಸಾಜ್ ಮಾಡ್ಕೋರಿ.
ಫಸ್ಟ್ ಟೈಮ್ನಾಗ ಮಸಾಜ್ ಮಾಡಿದಾಗ ಏನಾಗುತ್ತೆ, ಹಸಿ ಹಾಲು ಕೊಬ್ಬರಿ ಎಣ್ಣೆನೇ ತೊಗೋರಿ. ಕಾಯಿಸಿರುವಂಥ ಹಾಲು ಆದರೆ ಏನಾಗುತ್ತೆ, ಅಷ್ಟೊಂದು ಒಳ್ಳೆ ರಿಸಲ್ಟ್ ನಮಗೆ ಕೊಡೋಂಗಿಲ್ಲ. ಅಂದ್ರೆ ಕ್ಲೆನ್ಸ್ ರೀತಿ ಆಗುತ್ತಿದೆ ನಾವು ಮಾಡೋ ಕೆಲಸ. ಅದಕ್ಕೋಸ್ಕರ ಹಸಿ ಹಾಲು ಕೊಬ್ಬರಿ ಎಣ್ಣೆ ತೊಗೊಂಡು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿರಿ. ಫಸ್ಟಿಗೆ ಒಂದು ಸಲ ಮಸಾಜ್ ಮಾಡಿರಿ, ಫಸ್ಟ್ ಟೈಮ್ ಮಾಡೋವಂಥವ್ರು ಫಸ್ಟಿಗೆ ಒಂದು ಸಲ ಮಾಡಿರಿ. ಮತ್ತೆ ಒಂದು ಸರ್ತಿ ಅದು ಒಣಗಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹಸಿ ಹಾಲು ಕೊಬ್ಬರಿ ಎಣ್ಣೆ ಅದನ್ನ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಚೆನ್ನಾಗಿ ನೀವು ಮಸಾಜ್ ಮಾಡಿ. ನಾನು ತೋರಿಸ್ತಿದ್ದೀನಿ ಇಲ್ಲಿ ಸೈಡಿ ಮಸಾಜ್ ಮಾಡಿರಿ. ಮಸಾಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನೀವು ಮುಖ ಯಾವ ರೀತಿ ನೀವು ಫಸ್ಟ್ ಟೈಮ್ ನೀವು ಕೈಯನ್ನು ನೀಟಾಗಿ ತೊಳ್ಕೊರಿ, ಮುಖಾನೂ ಸೋಪ್ ಹಚ್ಚಿ ತೊಳ್ಕೊರಿ. ತೊಳ್ಕೊಂಡು ಆದಮೇಲೆ ಈ ಕೆಲಸ ಮಾಡಿರಿ. ನೀವು ಯಾವ ರೀತಿ ರಬ್ಬ ಮಾಡ್ತಾ 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 ಹೋಗ್ತೀರಿ, ಈ ರೀತಿ ಹಿಂಗೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಫಸ್ಟಿಗೆ ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ನು 1 ದಿನ 2 ದಿನ ನೀವು ಕೆಲಸ ಮಾಡಿರಿ, ಮುಖದ ಮೇಲಿರುವಂಥ ಎಲ್ಲ ಡೆಡ್ ಸ್ಕಿನ್ ಕಿತ್ಕೊಂಡು ಹೋಗುತ್ತೆ. ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ, ಕೈ ಮಾಡಿ ತೋರಿಸಿದೆ ನಾನು. ಅದರಲ್ಲಿ ನನಗೆ ಯಾವುದೇ ರೀತಿ ಡೆಡ್ ಸ್ಕಿನ್ ಬಂದಿಲ್ಲ. ಯಾಕಂತ ಅಂದ್ರೆ ನಾನು ಅದನ್ನ ಪ್ರತಿದಿನ ಕೆಲಸ ಮಾಡೋದ್ರಿಂದ ನನ್ನ ಮುಖದ ಮೇಲೆ ಯಾವುದೇ ರೀತಿ ಡೆಡ್ ಸ್ಕಿನ್ ಇಲ್ಲದೇ ಪೂರ್ತಿಯಾಗಿ ಎಲ್ಲ ಕ್ಲಿಯರ್ ಆಗೈತಿ. ನೀವು ಫಸ್ಟ್ ಟೈಮು 2ನೇ ಟೈಮ್ ಮಾಡ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಡೆಡ್ ಸ್ಕಿನ್ ಹೊರಗೆ ಬಂದುಬಿಡ್ತೈತಿ. 1 ದಿನ 2 ದಿನ 3 ದಿನ ನೀವು ಯಾವ ರೀತಿ ಅದು ಪೂರ್ತಿ ಡೆಡ್ ಸ್ಕಿನ್ ಹೋಗೋವರೆಗೂ ಕೊಬ್ಬರಿ ಎಣ್ಣೆ ಹಸಿ ಹಾಲು ನೀವು ಪ್ರತಿದಿನ ಕೊಬ್ಬರಿ ಎಣ್ಣೆ ಹಸಿ ಹಾಲು ಹಾಕ್ಕೊಂಡು ನೀವು ಮಸಾಜ್ ಮಾಡಬೇಕು. ಮಾಡಿದಾಗ ನಿಮ್ಮ ಸ್ಕಿನ್ ಟೋನ್ ಆಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಈ ಆ್ಯಕ್ನೆ ಪಿಂಪಲ್ಸ್ ಏನದಾವು ಎಲ್ಲನೂ ಹೊರಡಿಸೋಕೆ ಸಹಾಯ ಮಾಡ್ತೈತಿ. ಹಸಿ ಹಾಲು ಮಸಾಜ್ ಆಯಿತು. ಈಗ ನಾನು ನೋಡ್ರಿ ಇದೇ ಪೌಡ್ರ್ ನಾನೀಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೌಡ್ರನ್ನ ನಾನು ನಿಮ್ಗೆ ಇದು ಆಲ್ರೆಡಿ ಕಳ್ಸೋಕೆ ಕುಂತಿರೋವಂಥ ಪೌಡ್ರ್ ರೆಡಿ ಮಾಡಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೇ ನಾನು ಕೈಯಲ್ಲೇ ಹಾಕ್ಕೊತೀನಿ. ನೀವು ಫಸ್ಟಿಗೆ ಹಾಕ್ಕೊಂಡವ್ರು ಏನು ಮಾಡಬೇಕು, ಒಂದು ಬಟ್ಲೊಳಗೆ ಹಾಕಿ ನೀವು ಹಾಲು ಬೇಕಿದ್ರೆ ಹಾಲು ಹಾಕೋರಿ, ಮೊಸರು ಬೇಕಿದ್ರೆ ಮೊಸರು ಹಾಕೋರಿ. ನಿಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತೋ. ನಾನು ಹಿಂದೆ ಆ ವಿಡಿಯೋನೂ ಹಾಕಿದ್ದೀನಿ, ಯಾವ ಸ್ಕಿನ್ನವರು ಏನನ್ನು ಹಾಕಿ ನೀವು ಈ ಒಂದು ಬಂಕ್ ಪೌಡ್ರನ್ನ ನೀವು ಯೂಸ್ ಮಾಡ್ಬೋದು ಅಂತಾನು ನಾನು ನಿಮಗೆ ಆ ವಿಡಿಯೋ ಹಾಕಿದ್ದೀನಿ. ಅದನ್ನು ವಿಡಿಯೋ ಯಾರು ನೋಡಿಲ್ಲ, ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಕಿನ್ನವ್ರು ಏನನ್ನು ಹಾಕಿ ನಾವು ಹಚ್ಬೋದು ಅಂತಾನು ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋ ಹಾಕಿದ್ದೀನಿ. ಈಗ ಹೊಸದಾಗಿ ಬರುವಂಥ ವಿಡಿಯೋಗಳನ್ನ ನೋಡೋಕೆ ಕುಂತೀರಿ ಯಾರು, ಅವರಿಗೆ ನಾನು ಹಿಂದೆ ಹಾಕಿರುವಂಥ ವಿಡಿಯೋಗಳು ನಿಮಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಹಿಂದೆ ಹೋಗ್ರಿ, ನಾ ಹಾಕಿರುವಂಥ ವಿಡಿಯೋಗಳೆಲ್ಲನೂ ಅದು ಕುಂಕುಮಾದಿತ ಎಲ್ಲ ಮಾಡಿದ್ದೈತಿ, ಬಂಕ್ ಪೌಡರ್ ಮಾಡಿದ್ದೈತಿ. ಆಮೇಲೆ ನಾನು ರೆಡಿ ಮಾಡಿರುವಂಥ ಬಂಕ್ ಪೌಡರ್ ನಾನು ಹಚ್ಕೊಂಡು ತೋರಿಸಿದ್ದೈತಿ. ಆಮೇಲೆ ಕೊಬ್ಬರಿ ಎಣ್ಣೆ ಹಸಿ ಅಲ್ಲಿಂದ ಮಸಾಜ್ ಮಾಡ್ಕೊಂಡಿದ್ದು ಐತಿ. ಎಲ್ಲನೂ ಪ್ರತಿಯೊಂದು ವಿಡಿಯೋನು ನಾನು ಹಾಕುವಂತ ಬಂದಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆಲ್ಲ ಡೌಟ್ ಕ್ಲಿಯರ್ ಆಗಿಬಿಡ್ತೈತಿ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಮಾಯ್ಶ್ಚರೈಸರ್ ಯಾವ್ದು ಯೂಸ್ ಮಾಡ್ತೀರಿ ಅದನ್ನಂತೂ ಬೇಕಾದಷ್ಟು ಸರ್ತಿ ನಾನು ಹಾಕಿದ್ದೀನಿ. ಅದಕ್ಕೋಸ್ಕರ ಹಳೆ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿರಿ, ಇದು ಅದನ್ನು ನಾನು ಸ್ವಲ್ಪ ಕೈ ಒಳಗೆ ತೊಗೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡಿನಿ. ನಾನು ಮೊಸರು ಹಾಕ್ಕೊಂಡು ನಾನು ಹಚ್ಕೊತೀನಿ. ನಾರ್ಮಲ್ ಸ್ಕಿನ್ ಇರೋದ್ರಿಂದ ನಾನು ಮೊಸರು ಹಾಕಿ ನಾನು ಪ್ಯಾಕನ್ನು ಹಾಕ್ಕೊತೀನಿ ಪ್ರತಿ ಸಲನೂ. ಬೇಕಿದ್ರೆ ಒಂದು ಸರ್ತಿ ಹಸಿ ಹಾಲು ಹಾಕ್ಕೊತೀನಿ. ನಿಮಗೆ ಹಸಿ ಹಾಲು ಸೂಟ್ ಆಗುತ್ತಾ, ಮೊಸರು ಸೂಟ್ ಆಗುತ್ತೆ, ಎಲ್ಲನೂ ಸೂಟ್ ಆಗುತ್ತೆ. ನೀವು ಒಂದೊಂದು ದಿನ ಒಂದೊಂದು ರೀತಿಯಾಗಿ ನೀವು ಹಾಕ್ಕೊಂಡು ಹಚ್ಕೋಬೋದು, ಅದು ಏನೂ ತೊಂದರೆ ಇಲ್ಲ. ನಿಮ್ಮ ಬಂಕ್ ಪೌಡ್ರ್ ನಾವು ಯೂಸ್ ಮಾಡಕ್ಕೆ ಕುಂತೀವಿ, ಬೇರೆ ಏನಾದರೂ ಫೇಸ್ ಪ್ಯಾಕನ್ನು ನಾವು ಟ್ರೈ ಮಾಡ್ಬೋದು. ಆದ್ರೆ ಕೆಮಿಕಲ್ ಇರೋ ಅಂಥದ್ದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ನಾನೀಗ ಬೇರೆ ಆಗಿರುವಂಥ ಫೇಸ್ ಪ್ಯಾಕ್ಗಳನ್ನ ತೋರಿಸ್ಕೊತ ಬಂದಿದ್ದೀನಿ. ಅವೆಲ್ಲ ಫೇಸ್ ಪ್ಯಾಕ್ಗಳನ್ನ ನೀವು ಮನೆಯಾಗ ಟ್ರೈ ಮಾಡ್ಬೋದು. ಇದನ್ನೇ ಒಂದೇ ಹಾಕ್ಕೊಂತ ಹೋಗ್ರಿ ಅಂತಲ್ಲ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಂತ ಹೋಗ್ಬೋದು. ಇಲ್ಲಿ ನಾನು ಹಾಲು ಮತ್ತು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡಾದ್ಮೇಲೆ ಮುಖಾನ ಒರೆಸ್ಕೊಂಡೆ. ನೀವು ಬೇಕಿದ್ರೆ ತೊಳ್ಕೊಬೋದು. ಮೊಸರು ಮತ್ತು ಈ ಬಂಕ್ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡೆ. ನೀವು ಫಸ್ಟಿಗೆ ಹಾಕೋರು ಏನು ಮಾಡಬೇಕು, ಮಿಕ್ಸ್ ಮಾಡ್ತಿರಲ್ಲ 1-2 ನಿಮಿಷ ಹಂಗೆ ಬಿಡ್ರಿ. ಅಂದ್ರೆ ಮೊಸರು ಪೌಡ್ರೆಲ್ಲ ಹೀರ್ಕೊಂಡು ಅರಳ್ದಂಗೆ ಆಗುತ್ತೆ. ಆವಾಗ ನೀವು ಫೇಸ್ ಪ್ಯಾಕನ್ನು ಹಾಕೋರಿ, ಇನ್ನೂ ಚೆನ್ನಾಗಿರ್ತೈತಿ. ಫೇಸ್ ಪ್ಯಾಕನ್ನು ಹಾಕ್ಕೊಂಡು 15 ನಿಮಿಷ ಬಿಡ್ರಿ. ನಾನು ಹಾಕ್ಕೊಂಡು ಒಂದು 15 ನಿಮಿಷ ಅಷ್ಟೇ ಬಿಡ್ತೀನಿ. ನಾನು ಸೆಮಿ ಡ್ರೈ ಆಗೋವರೆಗೂ ನಾವು ಮುಖಾನ ಅದನ್ನ ಬಿಟ್ಟು ನಂತರ ನಾವು ಮುಖಾನ ವಾಶ್ ಮಾಡ್ಬೇಕಾಗತ್ತಿ. ಫಸ್ಟ್ ಟೈಮ್ ಹಾಕೋ ಕುಂತವ್ರು ಇಲ್ಲೆಲ್ಲ ಕ್ಲಿಯರಾಗಿ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ಟೈಮು ಈ ಪೌಡ್ರನ್ನ ತೊಗೊಂಡಿರ್ತಿರಲ್ಲ, ಫಸ್ಟ್ ಟೈಮ್ ಹಾಕೋ ಕುಂತರು 1 ದಿನ ಅಷ್ಟೇ ಮಸಾಜ್ ಮಾಡ್ಕೋರಿ. ಫಸ್ಟ್ನೇ ದಿನ ತೊಗೊತಿರಲ್ಲ ಅವಾಗ ಮಾತ್ರ ಎಲ್ಲ ಕಡೆ ಈ ಪೌಡ್ರನ್ನ ಯೂಸ್ ಮಾಡ್ಕೊಂತ ಬಂದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಬರ್ತಿರ್ತಾವೆ. ಅದು ಸಹಿತ ನಿಮ್ಗೆ ನಾವು ಪ್ರತಿದಿನ ಈ ಮಸಾಜ್ ಮಾಡಿ ತೆಗೆದಾಗ ಎಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಹೋಗ್ತಾವೆ. ಆಮೇಲೆ ಇಲ್ಲೆಲ್ಲ ಇರುತ್ತೆ. ಇಲ್ಲೆಲ್ಲ ನಾವು ಈ ರೀತಿಯಾಗಿ ವಾರಕ್ಕೊಂದು ಸರ್ತಿ ನಾವು ಪ್ರತಿದಿನ ಫೇಸ್ ಪ್ಯಾಕ್ ಹಾಕಬೇಕು. ವಾರಕ್ಕೊಂದು ಸರ್ತಿ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ತೆಗೆದಾಗ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಹೋಗುತ್ತೆ. ಆಮೇಲೆ ನಮಗೇನಿದೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಏನಿರ್ತಾವೆ ಅದು ಸಹಿತ ಕ್ಲಿಯರ್ ಆಗುತ್ತೆ. ನಿಜ ಹೇಳ್ತೀನಿ ಫ್ರೆಂಡ್ಸು, ಈ ಒಂದು ನೀವು ಪೌಡ್ರನ್ನ ಯೂಸ್ ಮಾಡೋಕೆ ಕುಂತೀನಿ ಅಂದರೆ ನೀವು ಪಾರ್ಲರನ್ನು ಮರ್ತು ಬಿಡ್ತೀರಿ. ನಿಜ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಪೌಡ್ರ್ ಇದಾಗಿರ್ತೈತಿ. ಈಗ ಒಂದು ಮುಖಾನ ನಾನು ವಾಶ್ ಮಾಡಿಕೊಂಡು ನಂತರ ನಿಮ್ಮ ಎದುರಿಗೆ ತೋರಿಸ್ತಿದ್ದೀನಿ. ನೋಡ್ರಿ, ಇಲ್ಲಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲನೂ ಮುಖನ ಒರೆಸ್ಕೊಂಡಿನಿ. ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕಾಣುತ್ತೆ ಅಂತ ಹೇಳಂದ್ರೆ ನೀವು ನೋಡ್ಬೋದು. ಆಮೇಲೆ ಇಲ್ಲಿ ಪೌಡ್ರನ್ನ ನಾನು ಏನೇನೆಲ್ಲ ಪೌಡ್ರ್ ಹಾಕಿದ್ದೀನಿ ಅಂತ ಹೇಳಂದ್ರೆ ನೀವು ಕೇಳ್ತಿರಲ್ಲ, ಇಲ್ಲೇ ಸೈಡಿಗೆ ನಾನು ಅದನ್ನು ತೋರಿಸ್ಬಿಡ್ತೀನಿ. ನೋಡ್ರಿ, ಇಲ್ಲಿ ಇರುವಂಥ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಆದರೆ ಇದ್ರೊಳಗೆ 15 ರೀತಿಯಾಗಿರುವಂಥ ಪೌಡ್ರೆಲ್ಲ ನಾನು ಹೇಳಿದ್ರಾತು ಅಂತ ಹೇಳೋದು ಇಷ್ಟ ತೋರ್ಸಕ್ಕೆ ಹೊಂತೀನಿ. ಮುಲೇಟಿ ಪೌಡ್ರು, ಮಂಜಿಷ್ಟ ಪೌಡ್ರು, ಮೊರಿಂಗಾ ಪೌಡ್ರು, ಆಮೇಲೆ ವೈಟ್ ಟರ್ಮರಿಕ್ಕು, ನೀಮ್ ಪೌಡ್ರು, ದಾಸವಾಳ ಪೌಡ್ರು, ರೋಸ್ ಪೌಡ್ರು, ಸಿಬಕ್ತಾನ್ ಪೌಡ್ರು, ಅಕ್ಕಿ ಹಿಟ್ಟು, ಅರ್ಜುನ್ ಚಾಲ್ ಪೌಡ್ರು. ಒಂದು ರೀತಿ ಅಲ್ಲ ಫ್ರೆಂಡ್ಸ್, ಒಂದು
ರೀತಿ ಅಲ್ಲ, ನಾನು ಇಷ್ಟೂ ನಾನು ಒಂದು ಥರದ್ದಲ್ಲ ಪೌಡ್ರ್ಗಳನ್ನ ಇಷ್ಟೂ ನಾನು ಇಲ್ಲಿ ತೋರಿಸ್ತೀನಿ. ಅಷ್ಟೂ ಪೌಡ್ರೆಲ್ಲ ಆಗಿ ಇದು ಒಂದು ಪೌಡ್ರ್ ಮಧ್ಯಕ್ಕೆ ಒಂದು ಬಟ್ಲ ಇಟ್ಟನಲ್ಲ ಆ ಪೌಡ್ರ್ ಅಲ್ಲಿಗೆ ರೆಡಿ ಆಗೈತಿ ಬಂಕ್ ಪೌಡ್ರು. ಅದಕ್ಕೋಸ್ಕರ ನಾನು ಇಷ್ಟೂ ಹಾಕಿ ಮನೆಗೆ ತಂದು ಅದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಆದಮೇಲೆ ಎಲ್ಲ ಪೌಡ್ರನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸ ನಾನು ಮಾಡ್ತಿದ್ದೀನಿ. ಅಷ್ಟೇ ನೀಟಾಗಿ ಶುದ್ಧವಾಗಿ ಕ್ಲೀನಾಗಿ ನಿಮ್ಮ ಮನೆಗೆ ನಾನು ತಲುಪಿಸ್ತೇನೆ. ನೀವು ಅದೇ ರೀತಿಯಾಗಿ ನಾನು ಕಳಿಸಿರುವಂಥ ಪ್ರಾಡಕ್ಟನ್ನು ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಇಟ್ಕೋರಿ. ಪ್ರತಿದಿನ ಇದನ್ನ ಯೂಸ್ ಮಾಡ್ಕೊತ ಬರ್ರಿ. ನಿಮಗೆ ಎಂಥ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ರೆ ನೀವು ಅದನ್ನು ನಂಬಕ್ಕಾಗಂಗಿಲ್ಲ. ನಿಮ್ಮ ಸ್ಕಿನ್ನ ಇದು ಅಂತ ನೀವು ನಂಬಕ್ಕಾಗಂಗಿಲ್ಲ. ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನೀವು ಪಡ್ಕೊತೀವಿ. ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ದೆ. ಆದ್ರೆ ನಿಜವಾಗ್ಲೂ ಆ ಫೇಸ್ ವಾಶನ್ನು ನಾನು ಯೂಸ್ ಮಾಡ್ತಿಲ್ಲ. ಒಂದು 15-20 ದಿನ ಈಗ ನಾನು ಯಾವಾಗ ಈ ಒಂದು ಬಂಗು ಸೋಪನ್ನು ನಾನು ರೆಡಿ ಮಾಡಿದೆ ಅವಾಗಿಂದ ನಾನು ಇದೇ ಸೋಪನ್ನು ನಾನು ಹಚ್ಕೋಣ ಅಂತೀನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಸ್ಕಿನ್ ಎಷ್ಟು ಚೆನ್ನಾಗತ್ತೆ ಅಂದ್ರೆ ಈ ಸೋಪನ್ನು ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಸೋಪ್ ಐತಿ. ನಾನು ಈ ಫೇಸ್ ವಾಶನ್ನು ನಾನು ನಿಜವಾಗ್ಲೂ ತರಿಸಿಲ್ಲ, ಇದೇ ಸೋಪನ್ನು ನಾನು ಟ್ರೈ ಮಾಡಕೊಂತೀನಿ. ಆಮೇಲೆ ಇಲ್ಲೊಟ್ಟಿ ಕುಂಕುಮಾದಿ ಆಯಿಲು ನಾನು ತರಿಸಿರುವಂಥ ಈ ಬಾಟ್ಲಿಗಳೆಲ್ಲ ಆರ್ಡರ್ ಕೊಟ್ಟು ಎಲ್ಲ ಖಾಲಿಯಾಗಿದ್ದಾವೆ. ಈಗ ನಾನು ಮತ್ತೆ ಆರ್ಡರ್ ಮಾಡಿದ್ದೀನಿ. ಬೇಕಿದ್ದವರು ನನಗೆ ಮೆಸೇಜ್ ಮಾಡಿರಿ, ನಾನು ಅಲ್ಲಿ ಇದನ್ನು ಮಾಡ್ತೀನಿ. ಇನ್ನೂ ಇಷ್ಟು ಆಯಿಲ್ ಐತಿ, ಇಷ್ಟೂ ನಾನು ಖಾಲಿ ಆದಮೇಲೆ ಆರ್ಡರ್ ಬಂದಂಗೆ ನಾನು ರೆಡಿ ಮಾಡ್ತೀನಿ. ಯಾಕಂದ್ರೆ ಮೊದಲಿಗೆ ರೆಡಿ ಮಾಡಿ ಇಟ್ಕೊಳಂಗಿಲ್ಲ. ಆರ್ಡರ್ ಬಂದಂಗೆ ನಾನು ಆರ್ಡರ್ ತೊಗೊಂಡು ರೆಡಿ ಮಾಡಿ ಅವಾಗಲೇ ಮಾಡಿ ಕಳಿಸ್ತಿರ್ತೀನಿ. ಯಾವಾಗ್ಲೂ ನಾನು ಎಷ್ಟೋ ಪೌಡ್ರ್ ರೆಡಿ ಮಾಡಲಿ, ಆಯಿಲ್ ರೆಡಿ ಮಾಡಲಿ, ಅದು ಯಾವುದೂ ಉಳಿದಿಲ್ಲ. ಮತ್ತೆ ನಾನು ರೆಡಿ ಮಾಡಿ ಕಳಿಸ್ತಾ ಇರ್ತೀನಿ. ಯಾರಿಗೆಲ್ಲ ನಿಮಗೆ ಈ ಪೌಡ್ರು ಆಯಿಲು ಸೋಪು ಬೇಕು ಅಂತಿರೋ ನಾನು ಇಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿರಿ. ಮೆಸೇಜ್ ಮಾಡಿದಾಗ ನಾನು ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ. ವಿಡಿಯೋದೊಳಗೆ ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ. ವಿಡಿಯೋ ಯಾವೆಲ್ಲ ವಿಡಿಯೋ ಹಾಕಿದ್ದೀನಿ ಅಂತ ಹೇಳಿದ್ದೀನಿ. ಆಮೇಲೆ ಸನ್ಸ್ಕ್ರೀನ್ ಲೋಷನು, ಮಾಯ್ಶ್ಚರೈಸರು ಅಂತ ವಿಡಿಯೋನು ಹಾಕಿದ್ದೀನಿ. ಮುಲೇಟಿ ಪೌಡ್ರು, ಮುಲ್ತಾನಿ ಮಿಟ್ಟಿ ಬಗ್ಗೆನೂ ಅವು ಬೇರೆ ಆಗಿದಾವೆ. ಮುಲ್ತಾನಿ ಮಿಟ್ಟಿ ಬೇರೆ, ಮುಲೇಟಿ ಪೌಡ್ರ್ ಬೇರೆ. ಮುಲ್ತಾನಿ ಮಿಟ್ಟಿ ಒಂದು ಜೇಡಿ ಮಣ್ಣಿನ ರೀತಿ ಇರುವಂಥ ಒಂದು ಮಣ್ಣದು. ಆದರೆ ಮುಲೇಟಿ ಪೌಡ್ರು ಅದಕ್ಕೆ ಜ್ಯೇಷ್ಠ ಮಧುನು ಅಂತಾರ, ಅತಿ ಮಧುರನು ಅಂತಾರ. ಅದಕ್ಕೂ ಮುಲೇಟಿ ಪೌಡ್ರು ಅಂತಾನು ಹೇಳ್ತಾರೆ. ಗಿಡಮೂಲಿಕೆಯನ್ನು ಪೌಡ್ರ್ ಮಾಡಿ ರೆಡಿ ಮಾಡಿರುವಂಥದ್ದಾಗಿರ್ತೈತಿ ಮುಲೇಟಿ ಪೌಡ್ರು. ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಐತಿ. ಮುಲೇಟಿ ಪೌಡ್ರಿಗೂ ಮತ್ತು ಮುಲ್ತಾನಿ ಮಿಟ್ಟಿಗೂ ಅಜಗಜಾಂತರ ವ್ಯತ್ಯಾಸ ಐತಿ. ಎರಡೂ ಒಂದೇ ಅಲ್ಲ. ಎಲ್ಲಾನು ನಾನು ನಿಮಗೆ ಇಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ನೀವು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆದರೆ ನಾನು ಯಾವ ರೀತಿ ನಾನು ಏನೆಲ್ಲ ನಾನು ಪೌಡ್ರ್ ಹಾಕ್ತೀನಿ ಅದಕ್ಕೆ ಹೇಳಿದ್ದು. ಕರೆಕ್ಟಾಗಿ ಇಷ್ಟೇ ಪೌಡ್ರ್ ಹಾಕ್ತೀನಿ ಅಂತ ನಾನು ಹೇಳಲ್ಲ ಇಲ್ಲಿ. ನನಗೆ ಯಾವ್ದು ಬೇಕು ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗೈತಿ, ಇದನ್ನ ಹಾಕ್ಬೇಕು, ಇದಕ್ಕೆ ಹಾಕಿದ್ರೆ ಬಂಗು ಇನ್ನೂ ಜನ ಹೋಗುತ್ತಾ ಅಂತ ಹೇಳೋದು ಏನಾದರೂ ನಾನು ಹುಡುಕಿ ಅದ್ರ ಬಗ್ಗೆ ನಾನು ತಿಳ್ಕೊಂಡೆ ಅಂದರೆ ಮತ್ತೆ ಅದನ್ನು ನಾನು ಅದರೊಳಗೆ ಆ್ಯಡ್ ಮಾಡ್ತೀನಿ. ಇಷ್ಟರೊಳಗೆ ನಾನು ಹೋಗ್ತೀನಿ ಅಂತ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಹೇಳಿದ್ದು ನಾನು ಫಸ್ಟಿಗೆ ಹಾಕಿದಾಗ 9 ರೀತಿ ಪೌಡ್ರ್ ಅಷ್ಟೇ ಇತ್ತು. ಆದರೆ ಈಗ ಹಾಕಿರೋದು ಒಂದು 15 ರೀತಿಯಾಗಿರುವಂಥ ಪೌಡ್ರನ್ನ ಹಾಕ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಪೌಡ್ರ್ ನನಗೆ ಬಂದರೂ ಮತ್ತು ಅದನ್ನು ನಾನು ಆ್ಯಡ್ ಮಾಡ್ತೀನಿ ಅದರೊಳಗೆ. ಅದಕ್ಕೆ ಇಷ್ಟೇ ಹಾಕ್ತೀನಿ ಅಂತ ನಾನು ಹೇಳಲ್ಲ ಅಂತ ಹೇಳಿದ್ದು. ಆದರೆ ಅದಕ್ಕೆ ಕ್ವಾಂಟಿಟಿ ಮಾತ್ರ ಸರಿಯಾದ ಅಳತೆಯಲ್ಲಿ ನಾವು ಇಲ್ಲೇ ಕ್ವಾಂಟಿಟಿನ ಹಾಕಬೇಕಾಗತ್ತಿ. ಹೆಚ್ಚು ಕಮ್ಮಿ ಆದ್ರೆ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬಹಳನೇ ಹುಷಾರಾಗಿ ನಾನು ಕ್ವಾಂಟಿಟಿನ ಸರಿಯಾಗಿ ನಾನು ಅಳತೆ ಮಾಡಿ ಹಾಕಿ ನಂತರ ಮಿಕ್ಸ್ ಮಾಡ್ತೀನಿ. ಇಷ್ಟೆಲ್ಲ ಅಂತೂ ನಾನು ಇವತ್ತು ನಿಮಗೆ ಫೇಸ್ ಪ್ಯಾಕನ್ನು ಹಾಕಿ ತೋರಿಸಿದೆ, ಪೌಡ್ರುಗಳನ್ನ ನಾನು ತೋರಿಸಿದೆ, ಆಮೇಲೆ ಪೌಡ್ರ್ ರೆಡಿ ಮಾಡಿದ್ದನ್ನು ತೋರಿಸಿದ್ದೀನಿ, ಸೋಪನ್ನು ತೋರಿಸಿದ್ದೀನಿ, ಆಯಿಲ್ನು ತೋರಿಸಿದ್ದೀನಿ. ಎಲ್ಲನೂ ನಿಮಗೆ ಇವತ್ತು ನಾನು ತೋರಿಸ್ಕೊಟ್ಟಿನಿ. ಯಾರಿಗಾದರೂ ಆರ್ಡ್ರ್ ಬೇಕು ಅಂದ್ರೆ ನನಗೆ ನಂಬರಿಗೆ ಮೆಸೇಜ್ ಮಾಡಿರಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋದ್ರೆ ಅವರಿಗೂ ಮನೇಲಿ ಏನಾದರೂ ಈ ರೀತಿಯಾಗಿ ಇರೋರು ಅಂತವ್ರು ಆದ್ರೆ ನನ್ನ ಹತ್ರ ಆರ್ಡರ್ ತೊಗೊಳಕ್ಕೆ ಒಂದು ಅವಕಾಶ ಆಗುತ್ತೆ. ಮತ್ತು ನನ್ನ ವಿಡಿಯೋನ ನೋಡಿ ಮನೇಲೇ ಟ್ರೈ ಮಾಡೋರಾದ್ರೆ ಒಂದು ಮನೇಲೇ ನಾವು ಫೇಸ್ ಪ್ಯಾಕನ್ನು ಹಾಕೊಳೋದು ನಾನು ಬೇಕಾದಷ್ಟು ತೋರಿಸಿನಿ. ಅವನ್ನ ಟ್ರೈ ಮಾಡೋದಾದರೂ ಅದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.